ಲಕ್ಷ್ಮಣ, ಶತ್ರುಘ್ನಿಂದ ಬಂದ ವಾರ್ತೆಗಳನ್ನು ತಿಳಿಸು. ತಿಳಿಸುತ್ತೇನೆ ಸಹೋದರ. ನಮ್ಮ ಯಾಗದ ಕುದುರೆ ಅಹಿಚ್ಛತ್ರ ನಗರದ ಕಾಮಾಕ್ಷಿ ದೇವಿಯ ಮಂದಿರದ ಬಳಿ ನಿಂತಿತ್ತಂತೆ. ನಮ್ಮ ಮಂತ್ರಿ ಸುಮತಿ ಶತ್ರುಘ್ನಿಗೆ ಕಾಮಾಕ್ಷಿ ದೇವಿಯ ಮಹಿಮೆಯನ್ನು, ರಾಜ ಸುಮದನ ಭಕ್ತಿಯ ಮಹಿಮೆಯನ್ನು ತಿಳಿಸಿದನು. ಆ ರಾಜ ಸುಮದನೇನಾದರೂ ನಮ್ಮ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿದನೆ? ಇಲ್ಲ ಸಹೋದರ, ಕಾಮಾಕ್ಷಿ ದೇವಿಯು ಮೊದಲೇ ಆದೇಶ ನೀಡಿದ್ದಂತೆ ಅವನು ನಡೆದುಕೊಂಡನಂತೆ. ಅಂದರೆ ಅವನು ನಮ್ಮ ಬಗ್ಗೆ ಗೌರವದಿಂದಲೇ ನಡೆದುಕೊಂಡನೆ? ಹೌದು ಸಹೋದರ, ಅವನು ನಿನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಶತ್ರುಘ್ನಿಗೆ ರಾಜೋಚಿತವಾಗಿ ಸತ್ಕರಿಸಿ ಅಮೂಲ್ಯ ಕಾಣಿಕೆಗಳನ್ನು ನೀಡಿದನು. ಯಾಗದಲ್ಲೂ ಅವನು ಪಾಲ್ಗೊಳ್ಳುತ್ತಾನಂತೆ. ಬಹಳ ಸಂತೋಷ. ಅದೃಷ್ಟವಶಾತ್ ನಮ್ಮ ಯಾಗದ ಕುದುರೆಯ ಸಂಚಾರದಲ್ಲಿ ಯುದ್ಧ ಮಾಡುವ ಪ್ರಸಂಗವೇ ಬರಲಿಲ್ಲ. ಅಷ್ಟೇ ಅಲ್ಲ ಸಹೋದರ, ನಮ್ಮ ಕುದುರೆ ಚವನ ಮಹರ್ಷಿಗಳ ಆಶ್ರಮಕ್ಕೆ ಸಾಗಿದಂತೆ ಅದರಿಂದ ನಮ್ಮ ಶತ್ರುಘ್ನಿಗೆ ಮಹರ್ಷಿಗಳ ಅನುಗ್ರಹ ಪ್ರಾಪ್ತವಾಯಿತಂತೆ. ಹೌದೇನೋ? ಮಹಾತ್ಮರಾದ ಚವನ ಮಹರ್ಷಿಗಳು ಮತ್ತು ಮಹಾಸಾಧ್ವಿ ಸುಕನ್ಯಾ ದೇವಿಯವರ ಕೃಪೆ ದೊರೆಯುವುದು ನಮ್ಮ ಮಹಾಭಾಗ್ಯವೇ ಸರಿ. ಅವರು ನಮ್ಮ ಯಾಗಕ್ಕೆ ಆಗಮಿಸಿ ನಮ್ಮನ್ನು ಆಶೀರ್ವದಿಸಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪೂಜ್ಯರಾದ ಚವನ ಮಹರ್ಷಿಗಳ ದರ್ಶನ ಭಾಗ್ಯ. ಪೂಜ್ಯರೇ, ದಶರಥ ಪುತ್ರ ರಾಮಚಂದ್ರನ ಪ್ರಣಾಮಗಳನ್ನು ಸ್ವೀಕರಿಸಿ. ಸ್ವಾಗತ, ನಿಮಗೆ ಸ್ವಾಗತ. ದಯಮಾಡಿ ಆಸೀನರಾಗಿ. ರಾಮಚಂದ್ರ, ರಘುಕುಲ ದೀಪಕ, ನಿನಗೆ ಸಕಲ ಸನ್ಮಂಗಳಗಳುಂಟಾಗಲಿ. ನಿನ್ನ ಅಶ್ವಮೇಧ ಯಾಗದ ವಿಷಯವನ್ನು ಕೇಳಿ ನಿನ್ನನ್ನು ಕಾಣಬೇಕೆಂಬ ಬಯಕೆಯನ್ನು ನಿನ್ನ ಸಹೋದರ ಶತ್ರುಘ್ನನ ಬಳಿ ವ್ಯಕ್ತಪಡಿಸುತ್ತಿದ್ದೆ. ಆದರೆ ನಿನ್ನ ಪರಮ ಭಕ್ತನಾದ ಹನುಮಂತ ಶೀಘ್ರವಾಗಿ ನನ್ನನ್ನು ನಿನ್ನ ಬಳಿಗೆ ಹೊತ್ತು ತಂದಿದ್ದಾನೆ. ನನ್ನ ಪ್ರಿಯ ಬಂಧು ಹನುಮಂತ ಉತ್ತಮ ಕಾರ್ಯವನ್ನೇ ಮಾಡಿದ್ದಾನೆ. ಅದಕ್ಕೆ ನಾನು ಅವನನ್ನು ಅಭಿನಂದಿಸುತ್ತೇನೆ. ಪ್ರಭು ರಾಮಚಂದ್ರ, ನಿಮ್ಮನ್ನು ಕಾಣಲು ಬಯಸುವ ಮಹಾಋಷಿಗಳನ್ನು ಕರೆತರುವುದಕ್ಕಿಂತ ಬೇರೆ ಭಾಗ್ಯ ಏನಿದೆ? ಪ್ರಭು, ಶತ್ರುಘ್ನನ ಬಳಿಗೆ ನಾನಿನ್ನು ಹಿಂತಿರುಗುತ್ತೇನೆ. ನನಗೆ ಅಪ್ಪಣೆ ಕೊಡಿ. ಮಾರುತಿ, ಶತ್ರುಘ್ನನ ಅಶ್ವರಕ್ಷಣೆಯ ಕಾರ್ಯ ನಿರಾತಂಕವಾಗಿ ಸಾಗುತ್ತಿದೆ ಅಷ್ಟೇ. ನಿಮ್ಮ ಕೃಪೆ ಇರುವಾಗ ಯಾವ ಆತಂಕವಿರುತ್ತದೆ ಪ್ರಭು? ಅಶ್ವ ಸಾಗಿದ ಕಡೆಯಲ್ಲೆಲ್ಲ ರಾಜರು ಭಯಭಕ್ತಿಯಿಂದ ಶರಣಾಗತರಾಗಿ ಕಪ್ಪ ಕಾಣಿಕೆಯನ್ನು ನೀಡಿ ಗೌರವ ಸಲ್ಲಿಸುತ್ತಿದ್ದಾರೆ ಪ್ರಭು. ಹನುಮಂತನ ಮಾತು ಸತ್ಯ ರಾಮಚಂದ್ರ. ಈವರೆಗೂ ಯಾಗದ ಕುದುರೆಯನ್ನು ಕಟ್ಟುವ ಧೈರ್ಯ ಯಾರಿಗೂ ಬಂದಿಲ್ಲ. ನಿನ್ನ ಯಾಗ ಯಶಸ್ವಿಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಿನ್ನ ಈ ಮಹಾಯಾಗದ ಸಂದರ್ಭದಲ್ಲಿ ಕೆಲವು ದಿನ ಇರಬೇಕೆಂಬ ಬಯಕೆಯಿಂದ ನಾನೂ ಬಂದೆ. ಬಹಳ ಸಂತೋಷ ಮುನೀಂದ್ರ. ನಮ್ಮ ಆದರ ಸತ್ಕಾರಗಳನ್ನು ಸ್ವೀಕರಿಸಿ ನನ್ನನ್ನು ಹರಿಸಿ ಕೃತಾರ್ಥನನ್ನಾಗಿ ಮಾಡಿ ನಿಮ್ಮ ಉಪಸ್ಥಿತಿಯಿಂದ ನಮ್ಮ ಯಾಗ ಇನ್ನಷ್ಟು ಪವಿತ್ರವಾಯಿತೆಂದು ನಾನು ಭಾವಿಸುತ್ತೇನೆ. ಧರ್ಮರಕ್ಷಕನಾದ ರಾಮಚಂದ್ರ, ಋಷಿಮುನಿಗಳು ಗುರು ಹಿರಿಯರಲ್ಲಿ ನೀನಿಟ್ಟಿರುವ ಪೂಜ್ಯ ಭಾವನೆ ಗೌರವಗಳನ್ನು ಕಂಡು ನನಗೆ ಸಂತೋಷವಾಗಿದೆ. ನನಗಿನ್ನು ಅಪ್ಪಣೆಯೇ ಪ್ರಭು. ಮಾರುತಿ, ನೀನು ಜೊತೆಯಲ್ಲಿರುವೆ ಎಂದರೆ ನನ್ನ ಸೋದರ ಶತ್ರುಘ್ನ ಯುದ್ಧವೇ ಸಂಭವಿಸಿದರೂ ಸುಲಭವಾಗಿ ಗೆದ್ದು ಬರುವನೆಂಬ ನಂಬಿಕೆ ನನಗಿದೆ. ಹೋಗಿ ಬಾ ಮಾರುತಿ, ನಿನಗೆ ಮಂಗಳವುಂಟ. ಮಗಳೇ, ಪೂಜ್ಯರೇ, ಶುಭಮಸ್ತು. ನಿನ್ನನ್ನೊಂದು ಮಾತು ಕೇಳಲೆ? ಕೇಳಿ ಪೂಜ್ಯರೇ. ಮಗಳೇ, ನೀನು ನಮ್ಮ ಆಶ್ರಮದಲ್ಲಿ ಎಲ್ಲ ಕೆಲಸಗಳಲ್ಲಿ ಎಲ್ಲರೊಡನೆ ಕೈ ಜೋಡಿಸುತ್ತಿರುವುದನ್ನು ನಾನು ಗಮನಿಸಿದ್ದೇನೆ. ರೂಢಿಯಿರದ ನಿನಗೆ ಇದು ಶ್ರಮವಾಗುವುದಿಲ್ಲವೇ? ಇಲ್ಲ ಪೂಜ್ಯರೇ, ಶ್ರಮವೆಲ್ಲಿ ಬಂತು? ಸುಮ್ಮನೆ ಕುಳಿತು ಸಲ್ಲದ ಯೋಚನೆಗಳಿಂದ ಮನಸ್ಸಿಗೆ ಶ್ರಮ ಕೊಡುವುದಕ್ಕಿಂತ ಯಾವುದಾದರೂ ಕೆಲಸದಲ್ಲಿ ತೊಡಗಿರುವುದು ಪ್ರಯೋಜನಕಾರಿಯಾಗಿದೆ. ಬಹಳ ಸಂತೋಷ. ನಿನ್ನೀ ನೆಮ್ಮದಿಯ ಸ್ಥಿತಿಯನ್ನು ಕಂಡು ನಮಗೂ ಸಮಾಧಾನವಾಗಿದೆ. ಪೂಜ್ಯರೇ, ನನ್ನ ಮಕ್ಕಳಿಗೆ
ನನ್ನ ಸ್ವಾಮಿಯ ದರ್ಶನ ಭಾಗ್ಯ ಲಭಿಸಿದೆಯೇ? ನನ್ನ ಮಕ್ಕಳ ಗಾಯನವನ್ನು ಕೇಳಿ ನನ್ನ ಸ್ವಾಮಿ ಸಂತೋಷಪಟ್ಟರೆ? ಇಲ್ಲ ತಾಯಿ, ಇನ್ನೂ ಇಲ್ಲ. ಅಂಥ ಸಮಯ ಇನ್ನೂ ಒದಗಿ ಬಂದಿಲ್ಲ. ಅವರೀಗ ಒಂದು ನದಿಯನ್ನು ದಾಟಿ ಒಂದು ಮುನಿಗಳ ಗುಂಪಿನೊಂದಿಗೆ ಅಯೋಧ್ಯೆಯ ಸಮೀಪದಲ್ಲಿದ್ದಾರೆ. ದಾರಿಯುದ್ದಕ್ಕೂ ತಮ್ಮ ಗಾನ ಮಾಧುರ್ಯದಿಂದ ಸಾಮಾನ್ಯ ಜನರನ್ನು, ಋಷಿಗಳನ್ನು ಸಂತೋಷಗೊಳಿಸುತ್ತಿದ್ದಾರೆ. ಸಂತೋಷವಾಗುತ್ತಿದೆ ಪೂಜ್ಯರೇ. ನನ್ನ ಮಕ್ಕಳ ಗಾಯನ ನನ್ನ ಸ್ವಾಮಿಗೆ ಪ್ರಿಯವಾಗುತ್ತದೆ.